ಎಲ್ಲೆಡೆ ಶ್ರಾವಣದ ಸಡಗರ. ತಾಲೂಕಿನ ದೇಗುಲಗಳಲ್ಲಿ ವಿಶೇಷ ಪೂಜೆ, ಗೋವಿಂದ ನಾಮಸ್ಮರಣೆಯೊಂದಿಗೆ ಮಿಂದೆದ್ದ ಭಕ್ತರು. ಗಡಿದಂನಲ್ಲಿ ಶ್ರಾವಣ ಸಂಭ್ರಮ. ಚಿನ್ನದ ಕವಚದೊಂದಿಗೆ ಕಂಗೊಳಿಸಿದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕಾಗಿ ಹರಿದು ಬಂದ ಭಕ್ತಸಾಗರ. ಶ್ರೀ ಶನೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ರಾಜಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ, ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ಮ್ಯಾಟ್ರಿಮೋನಿ ಮೂಲಕ ವಿವಾಹಿತ ಪುರುಷರಿಗೆ ಗಾಳ, ಲಕ್ಷ ಲಕ್ಷ ಹಣ ಪೀಕಿ ವಂಚನೆ, ಕೊನೆಗೂ ಅಂಧರಾದ ಆಪಲ್ ಆಂಟಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಶ್ರಾವಣ ಮಾಸದ ಕಡೆಯ ಶನಿವಾರ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಸಡಗರ ಸಂಭ್ರಮದಿಂದ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ವಿಷ್ಣು ಸ್ವರೂಪ ಗೋವಿಂದ, ತ್ರಿವಿಕ್ರಮಾಯ ಗೋವಿಂದ. ಶ್ರಾವಣ ಮಾಸದ ಕಡೆಯ ಶನಿವಾರ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ನಡೆಯಿತು. ವಿಶೇಷವಾಗಿ ಭಕ್ತರು ಬೆಳಿಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆಯುತ್ತಿದ್ದ ದೃಶ್ಯಗಳು ಕಂಡುಬಂದವು. ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲು ಬಳಿ ಇರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ಅವನದಂತಹ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿಸಲಾಯಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ. ಇವತ್ತೊಂದು ದಿವಸ ಸಾಗರ ಮಾಡಿಲ್ಲ, ದರ್ಶನ ಆಗಿರೋ ದರ್ಶನ ಜಾಗ ಮಾಡ್ಕೊಡಿ ಅಣ್ಣ. ಹಂಗೆ ಮಾಡಿ, ಹಂಗೆ ಬನ್ನಿ. ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಚಿಕ್ಕಬಳ್ಳಾಪುರದಲ್ಲಿ ಕಂದವಾರ ಬಾಗಿಲು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ಈ ಚಿಕ್ಕಬಳ್ಳಾಪುರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋದು ಆಲ್ಮೋಸ್ಟ್ ಈ ಸರ್ಕಲಲ್ಲಿ ಇರೋದು ಇದೊಂದೇ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರೋದು ಇಲ್ಲೊಂದೇ. ಇದು ದಕ್ಷಿಣಾಭಿಮುಖವಾಗಿರೋದು, ಪಾಳ್ಯಗಾರರು ನಿರ್ಮಾಣ ಮಾಡಿರುವಂಥದ್ದು ದಕ್ಷಿಣಾಭಿಮುಖದಲ್ಲಿ ಇರೋದು. ಇಲ್ಲಿ ಸ್ವಾಮಿಗೆ ಬೆಳಗ್ಗೆ ಶ್ರಾವಣ ಶನಿವಾರದ ಪ್ರಯುಕ್ತ 4ನೇ ಶ್ರಾವಣ ಶನಿವಾರದಲ್ಲಿ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಆಗಿದೆ, 7 ಗಂಟೆಗೆ ಒಂದು ಮಹಾಮಂಗಳಾರತಿ ಆಗಿದೆ, 9 ಗಂಟೆಗೆ ಒಂದು ಮಹಾಮಂಗಳಾರತಿ, 12 ಗಂಟೆಗೆ ಒಂದು ಮಹಾಮಂಗಳಾರತಿ ಆಗಿದೆ. ಈಗ 3 ಗಂಟೆಗೆ ಒಂದು ಮಹಾಮಂಗಳಾರತಿ ಇರುತ್ತೆ, ಸಂಜೆ 6 ಗಂಟೆಗೆ ಒಂದು ಮಹಾಮಂಗಳಾರತಿ ಇರುತ್ತೆ.
ಸಂಜೆ ಎಲ್ಲ ಆದಮೇಲೆ ನಾವು ಯಾವ ರೀತಿ ನಾವು ನಿದ್ರೆಯನ್ನು ಮಾಡ್ತೀವೋ ಅದೇ ರೀತಿ ದೇವರನ್ನು ಶಯನೋತ್ಸವ ಅಂತ ಮಾಡ್ತೀವಿ. ಸ್ವಾಮಿಗೆ 9:30 10 ಗಂಟೆ ಸಮಯದಲ್ಲಿ ಸ್ವಾಮಿಗೆ ಶಯನೋತ್ಸವ ಅಂತ ಮಾಡ್ತೀವಿ. ಆ ಶಯನೋತ್ಸವಕ್ಕೆ ಭಕ್ತರೆಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಕಂದವಾರಪೇಟೆ ಬಾಗಿಲು. ಈ ದೇವಾಲಯ ಇದನ್ನು ಪಾಳ್ಯಗಾರರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥದ್ದು ಮಾಹಿತಿ ಆಗಿದೆ. ಮೊದಲು ಈ ದೇವಸ್ಥಾನ, ಈ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾರೆ. ಮೊದಲು ಇಲ್ಲಿ ಕೋಟೆ ಮುಖಾಂತರವಾಗಿ ಕೋಟೆ ಒಳಗಿಂದ ಅವರು ಹೊಕ್ಕು ಬಂದಕ್ಕಂಥ ಜನ ದೇವ್ರ ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಆವಾಗ ಇದನ್ನು ದಕ್ಷಿಣಾಭಿಮುಖವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಇದು ದೇವಾಲಯ ಆಗಿದೆ. ಇವತ್ತು 4ನೇ ಶ್ರಾವಣ ಶನಿವಾರದಲ್ಲಿ ಬಹಳಷ್ಟು ಜನ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಸಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತಾಲೂಕಿನ ದಿನ್ನೆಹೊಸಹಳ್ಳಿ ರಸ್ತೆಯಲ್ಲಿರುವ ಜಾಲಾರಿ ನರಸಿಂಹಸ್ವಾಮಿ ಚಿಕ್ಕದಾಸರಹಳ್ಳಿ ಗುಡ್ಡದ ಮೇಲಿನ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹಬ್ಬದ ಸಡಗರ ಮನೆ ಮಾಡಿತ್ತು. ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಅಲಂಕಾರ, ಪೂಜೆ ನೆರವೇರಿಸಲಾಯಿತು. ಜೊತೆಗೆ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಆರಾಧ್ಯ ದೈವವನ್ನ ಕಣ್ತುಂಬಿಕೊಳ್ಳುವ ಜೊತೆಗೆ ಭಕ್ತಿ ಭಾವದಿಂದ ಆರಾಧಿಸುತ್ತಿದ್ದದ್ದು ಸಾಮಾನ್ಯವಾಗಿತ್ತು. देवाय धीमहि तन्नो विष्णुः प्रचोदयात्. ಬನ್ನಿ ಸರ್ ಬೇರೆ ಅವಕಾಶ ಮಾಡಿಕೊಡಿ ಸರ್. ಓಂ. ಈ ದೇವಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು ಬಾರ್ಲಹಳ್ಳಿ ಗ್ರಾಮದಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ಇಲ್ಲಿ ಸ್ವಯಂಭೂ ಉದ್ಭವ ಆಗಿದ್ದಾರೆ. ಬೆಟ್ಟದ ಮೇಲೆ ಬಂದು ಜ್ವಾಲಾ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ. ಈ ಜಾಗವೆಲ್ಲ ಋಷಿಮುನಿಗಳು, ಸಪ್ತ ಋಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡಿದ್ದಂಥ ಒಂದು ಜಾಗ. ಬೆಟ್ಟದ ಮೇಲೆ ಬಂದು ಸಪ್ತ ಋಷಿಗಳು ಶ್ರೀಮನ್ನಾರಾಯಣನ ಕುರಿತು ಎಷ್ಟೋ ಯುಗಗಳಿಂದ ನಾರಾಯಣನ ಕುರಿತು ತಪಸ್ ಮಾಡ್ತಾ ಇರ್ತಾರಂತೆ. ಆವಾಗ ನಾರಾಯಣನು ನಾರಸಿಂಹನ ಅವತಾರ ಎತ್ತಿ ಹಿರಣ್ಯಕಶಿಪನ ಸಂಹಾರ ಮಾಡಿದ್ದಾದಮೇಲೆ ನಾರಸಿಂಹನ ರೂಪದಲ್ಲೇ ದರ್ಶನ ಕೊಡ್ತಾರಂತೆ. ಆವಾಗ ಸಪ್ತ ಋಷಿಗಳು ಕೇಳ್ಕೊತಾರಂತೆ, ಎಷ್ಟೋ ಯುಗಗಳಿಂದ ನಿನ್ನನ್ನು ಕುರಿತು ನಾವು ತಪಸ್ ಮಾಡ್ತಾ ಇದ್ದೀವಿ, ನೀನು ನಾರಸಿಂಹನ ರೂಪದಲ್ಲಿ ನೀನು ದರ್ಶನ ಕೊಟ್ಟಿದ್ದೀಯಾ, ಅದರಿಂದ ಈ ಜಾಗದಲ್ಲಿ ನೆಲೆಸಬೇಕು, ಬರೋಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತಾರಂತೆ. ನಾನು ಈ ಬೆಟ್ಟದ ಮೇಲೆ ನೆಲೆಸಿದ್ರೆ ಯಾರೋ ಶಕ್ತಿ ಇರೋರು ಬಂದು ದರ್ಶನ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ನಾನು ದರ್ಶನ ಕೊಟ್ಟು ನಾನು ಕಾಪಾಡಬೇಕಂದ್ರೆ ಈ ಬೆಟ್ಟದ ಒಂದು ತಪ್ಪಲಿನಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನಾನು ನೆಲೆಗೊಂಡು ಬರೋವಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತೀನಿ. ನೀವು ಕೋರ್ಕೊಂಡಂಥ ಈ ತಪಸ್ ಮಾಡಿದಂಥ ಈ ಜಾಗದಲ್ಲಿ ಲಕ್ಷ್ಮೀ ಸಮೇತವಾಗಿ ನೀವು ಸ್ಥಾಪನೆ ಮಾಡಿ ಮುಂದೆ ಜ್ವಾಲಾ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ಎಂದು ಪ್ರಸಿದ್ಧಿ ಆಗ್ತದೆ ಅಂತ ಹೇಳ್ಬಿಟ್ಟು ವರ ಕೊಡ್ತಾರಂತೆ. ಆ ಪ್ರಕಾರವಾಗಿ ಸಪ್ತ ಋಷಿಗಳು ಬೆಟ್ಟದ ಮೇಲೆ ಬಂದು ಲಕ್ಷ್ಮೀ ಸಮೇತವಾಗಿ ಸ್ಥಾಪನೆ ಮಾಡಿದ್ದಾರೆ. ಜ್ವಾಲಾ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲಿದ್ದಾರೆ. ಆಯಪ್ಪನು ಋಷಿಮುನಿಗಳ ಒಂದು ವರದ ಪ್ರಕಾರವಾಗಿ ಜ್ವಾಲಾ ಯೋಗ ನರಸಿಂಹನಾಗಿ ಇಲ್ಲಿ ನೆಲೆಗೊಂಡು ಸ್ವಯಂಭು ಉದ್ಭವ ಮೂರ್ತಿ. ಈಗ ಈ ಜಾಗ ಎಲ್ಲ ಒಂದು ತಪೋಭೂಮಿ ಆಗಿದೆ. ಮತ್ತು ಬೆಟ್ಟದ ಮೇಲೆ ಬಂದು ಋಷಿಮುನಿಗಳ ಕಾಲದಲ್ಲಿ ಒಂದು ದೀಪಸ್ತಂಭ ನಿಲ್ಲಿಸಿದ್ದಾರೆ. ಆ ದೀಪದ ಸ್ತಂಭದ ಮೇಲೆ ದೀಪ ಹಚ್ಚಿದ್ರೆ ಆ ದೀಪ ಕದಿರಿನಲ್ಲಿ ನೋಡಿದ್ದಾದಮೇಲೆ ರಥ ಮುಂದಕ್ಕೆ ಹೋಗ್ತಿತ್ತಂತೆ. ಇವತ್ತು ಆ ದೀಪಸ್ತಂಭ ಇದೆ, ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದೆ. ಮತ್ತು ಇಲ್ಲಿ ಸುರಂಗ ಮಾರ್ಗ ಇದೆ, ಇಲ್ಲಿಂದ
ಬೆಟ್ಟದ ಮೇಲಕ್ಕೆ ಸಪ್ತಋಷಿಗಳು ಈ ಅಪ್ಪನ ಒಂದು ಧ್ಯಾನಕ್ಕೆ ಭಜನೆ ಮಾಡ್ಕೊಂಡು ಇಲ್ಲಿಗೆ ಧ್ಯಾನಕ್ಕೆ ಬರ್ತಾ ಇದ್ರಂತೆ. ಮತ್ತು ಹಾಗೆ ನಮ್ಮ ತಾತ 10ನೇ ತಲೆ ಅವರು ಹುಲಿ ಮೇಲಕ್ಕೆ ಪೂಜೆಗೆ ಹೋಗೋರಂತೆ. ಅವರು ಬಂದು ಜೀವ ಸಮಾಧಿ ಆಗಿದ್ದಾರೆ. ವೃಂದಾವನ ಬಂದು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಈ ಜಾಗ ಎಲ್ಲ ಒಂದು ಪವಿತ್ರವಾದ ಒಂದು ತಪೋಭೂಮಿ. ಭಕ್ತಾದಿಗಳು ಯಾವುದೇ ಒಂದು ಕೋರಿಕೆನ ಅಯ್ಯಪ್ಪನಲ್ಲಿ ಬೇಡಿದ್ದಲ್ಲಿ ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಒಳ್ಳೇದು ಮಾಡಿ ಕಾಪಾಡ್ತಾ ಬಂದಿದ್ದಾರೆ. ಇಲ್ಲಿ ವಿಶೇಷ ದಿನಗಳು ಅಂದರೆ ಮಾರ್ಚಿನಲ್ಲಿ ಬರುವಂಥ ಕದ್ರುಣಿಮೆ, ಅವತ್ತು ಒಂದು ವಾರ ಜಾತ್ರೆ ಇರುತ್ತೆ. ಹುಣ್ಣಿಮೆ ದಿನ ರಥೋತ್ಸವ ಇರುತ್ತೆ. ಹಾಗೆ ಶ್ರಾವಣ ಮಾಸ ಕೊನೆಯ ವಾರದಲ್ಲಿ ಬೆಟ್ಟದ ಮೇಲೆ ಬಂದು ರಥೋತ್ಸವ ಇರುತ್ತೆ. ಮತ್ತು ವೈಕುಂಠ ಏಕಾದಶಿ, ಶ್ರಾವಣ ಮಾಸ, ನರಸಿಂಹ ಜಯಂತಿ ಮತ್ತು ಹೀಗೆ ಸ್ವಾತಿ ನಕ್ಷತ್ರ ಈ ಥರ ದಿನಗಳಲ್ಲೆಲ್ಲ ವಿಶೇಷವಾದ ಒಂದು ಪೂಜೆ ಭಗವಂತ ಒಂದು ಭಕ್ತಾದಿಗಳ ಒಂದು ಸಹಕಾರದಿಂದ ಇಲ್ಲಿ ಪೂಜೆ ಮಾಡ್ತಾ. ನನ್ನ ಹೆಸರು ಶ್ರುತಿ ಅಂತ. ನಾವು ವಾಪಸಂದ್ರ ಚಿಕ್ಕಬಳ್ಳಾಪುರದ. ಇದು ನಮ್ಮ ಮನೆ ದೇವರು ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ಪ್ರತಿ ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಕ್ಕೆ, ತುಂಬ ವ್ಯೂಸು ಚೆನ್ನಾಗಿದೆ. ಮತ್ತು ಇದು ಮೇಲೆ ಕಡೆ ಶನಿವಾರ ಮೇಲೆ ರಥೋತ್ಸವ ನಡೆಯುತ್ತೆ, ಅಲ್ಲಿ ಚೆನ್ನಾಗಿದೆ ಮೇಲೆ. ಮತ್ತು ಇದು ಅಂದರೆ ಸ್ವಲ್ಪ ಜಾತ್ರೆ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ನಮಗೆ ಪ್ರತಿ ಶ್ರಾವಣದಲ್ಲೂ ನಾವು ಬಂದೇ ಬರ್ತೀವಿ ಇದು ದೇವಸ್ಥಾನಕ್ಕೆ. ಫುಲ್ಲು ಪವರ್ಫುಲ್ ದೇವಸ್ಥಾನ, ನಮಗೆ ಅಂದ್ಕೊಂಡಿದ್ದಾಗುತ್ತೆ. ಅಲ್ಲಿ ಮೇಲೆ ಏನು ಅಂದರೆ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ. ಬಟ್ ಪಾಪ ಎಲ್ಲರೂ ನಮ್ಮ ಥರ ಸೇವಕರ್ತರೆ ಅವರೇ ಎಲ್ಲ ಕ್ಯಾರಿ ಮಾಡೋದು. ಪ್ರತಿಯೊಂದು ಹೂವಿಂದ ಹಿಡಿದು ಎಲ್ಲ ಅಲಂಕಾರಕ್ಕೆ, ಊಟ ಪ್ರಸಾದಕ್ಕೆಲ್ಲ ಅವರೇ ಎಲ್ಲ ನಡ್ಕೊಂಡು ಬೆಟ್ಟದ ಮೇಲೆ ಕ್ಯಾರಿ ಮಾಡಬೇಕು. ಅದು ಚೆನ್ನಾಗಿದೆ. ಅಲ್ಲೂ ಕಲ್ಯಾಣಿ ಎಲ್ಲ ಇದೆ, ಚೆನ್ನಾಗಿ ನೋಡ್ಬೋದು. ದೇವರು ಚೆನ್ನಾಗಿದೆ ಒಳಗಡೆ. ಇಲ್ಲಿ ಇದು ಉತ್ಪತ್ತಿ ಆಗಿರೋ ದೇವಸ್ಥಾನ. ಇದು ಒಳ್ಳೇದಾಗಿದೆ ನಮಗೂ. ಇನ್ನು ಕಡೆ ಶನಿವಾರ ಅಂಗವಾಗಿ ಕೆಲವೆಡೆ ದಿನವಿಡೀ ಭಜನೆ ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ದೇವರ ನಾಮವನ್ನ ಹಣೆ ಮೇಲೆ ಧರಿಸಿಕೊಳ್ಳುತ್ತಿದ್ದದ್ದು ಗಮನ ಸೆಳೆಯಿತು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ ಕೊನೆಯ ಶನಿವಾರದ ಪ್ರಯುಕ್ತ ಗಡಿದಂನಲ್ಲಿ ಬೋನಿಗಿಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿದವು. ಸ್ವಾಮಿಯ ದರ್ಶನಕ್ಕೆ ಭಕ್ತರ ದಂಡೆ ಆಗಮಿಸಿತ್ತು. ಬಾಗೇಪಲ್ಲಿ ತಾಲೂಕಿನ ಹೊರವಲಯದ ದೇವರಗುಡಿಪಲ್ಲಿ ಇತಿಹಾಸ ಪ್ರಸಿದ್ಧ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮುಂಜಾನೆಯಿಂದಲೇ ಭಕ್ತರು ವೆಂಕಟರಮಣ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ನಿಂತಿದ್ದರು. ಮುಂಜಾನೆ 3 ಗಂಟೆಯಿಂದ ದೇವಾಲಯದಲ್ಲಿ ವಿಶೇಷ ಅಭಿಷೇಕ, ದೇವರಿಗೆ ಅಲಂಕಾರ ಹಾಗೂ ಪೂಜೆಗಳು ನಡೆದವು. ವೇದ ಪಂಡಿತ್ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ಮಾತನಾಡಿ, ಶ್ರಾವಣ ಮಾಸದ ಕೊನೆಯ ಶನಿವಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಸ್ಮರಿಸಿದ್ರೆ ಭಕ್ತರು ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಎಂದರು. ಗೋವಿಂದ ಗೋವಿಂದ ರಮಣ ಗೋವಿಂದ ರಮಣ ಗೋವಿಂದ ಗೋದಾರಿ ಗೋವಿಂದ ಗೋದಾರಿ ಗೋವಿಂದ ವೆಂಕಟರಮಣ ವೆಂಕಟರಮಣ ಗೋವಿಂದ. ಕಲ್ಯಾಣ
ಶ್ರೀನಾಥ್ ಭುಜಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ 4ನೇ ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರ. ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಗ್ಗೆ 3 ಗಂಟೆಯಿಂದಲೇ ಫಲಪಂಚಾಮೃತ ಅಭಿಷೇಕ ಮತ್ತು ಸಹಸ್ರನಾಮಾವಳಿ, ವಿಶೇಷವಾದ ಗೋಕುಲಾಷ್ಟಮಿ ಪ್ರಯುಕ್ತವಾಗಿ ಈ ವಾರವೂ ಕೂಡ ಕೃಷ್ಣ ಅಲಂಕಾರವನ್ನು ಏರ್ಪಡಿಸಲಾಗಿದ್ದು, ಭಕ್ತ ಮಹಾಶಯರು ಎಲ್ಲರೂ ಕೂಡ ಬೆಳಗ್ಗೆಯಿಂದನೇ ಸಾಲಗಟ್ಟಲೆ ಬಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ನಮ್ಮ ರಾಜ್ಯ ರಾಷ್ಟ್ರ ಎಲ್ಲವೂ ಕೂಡ ಸಂಪತ್ಭರಿತವಾಗಿರಬೇಕು. ಅದೇ ರೀತಿಯಾಗಿ ಈ ಒಂದು ಸಸ್ಯಶ್ಯಾಮಲವಾಗಿರಬೇಕು. ನದ್ಯಾಹ ತಟಾಕಾದಿ ಜಲ ಸಮೃದ್ಧಿಯಾಗಿರಬೇಕು. ಸುವೃಷ್ಟಿ ಪ್ರಾಪ್ತಿಯಾಗಿ ಅನಾವೃಷ್ಟಿಯೆಲ್ಲ ನಿವೃತ್ತಿಯಾಗಬೇಕು ಅಂತ ಸಂಕಲ್ಪ ಮಾಡಿ, ಅದರಂತೆ ಸ್ವಾಮಿಯವರಿಗೆ ಈಗ 10:30 ಗಂಟೆಗೆ ಈ ಒಂದು ಕಲ್ಯಾಣೋತ್ಸವ, ಗರುಡೋತ್ಸವ ಸೇವೆ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಅನ್ನದಾನ ಪ್ರಸಾದ ಇವೆಲ್ಲವೂ ಕೂಡ ಏರ್ಪಾಟಾಗಿದ್ದು, ಬೆಳಗ್ಗೆಯಿಂದಲೇ ಸಾವಿರಾರು ಗಟ್ಟಲೆ ಭಕ್ತ ಮಹಾಶಯರು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಅಂದರೆ ನಾಳೆದ್ದು ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ 4ನೇ ಶ್ರಾವಣ ಶನಿವಾರ ಅಂತೀವಿ. ಈ 4ನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮಹಾವಿಷ್ಣುವಿಗೆ ಅಂದರೆ ವಿಷ್ಣೋಹೋ ಪಂಚದಿನ ಅಂತೀವಿ. ವಿಷ್ಣುವಿಗೆ ಶನಿವಾರ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಅಂತೀವಿ. ಆದ್ದರಿಂದ ಸ್ವಾಮಿಯವರಿಗೆ ಇವತ್ತು ಕೊನೆಯ 4ನೇ ಶನಿವಾರ ಆಗಿರೋದ್ರಿಂದ ಭಕ್ತ ಮಹಾಶಯರು ಬೆಳಗ್ಗೆಯಿಂದಲೇ ಉಪವಾಸವಾಗಿದ್ದು ಮಹಾವಿಷ್ಣುವ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದು ತೀರ್ಥ ಪ್ರಸಾದ ಪಡೆದು ಪುನೀತರಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ. ದೇವಾಲಯದ ಪ್ರಾಂಗಣವನ್ನ ವಿವಿಧ ಪುಷ್ಪಗಳಿಂದ ಮತ್ತು ತಳಿರು ತೋರಣಗಳಿಂದ ಸಿಂಗಾರಗೊಳಿಸಲಾಗಿತ್ತು. ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ಸ್ವಾಮಿ ಅವರ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ದ್ವಾಪರಯುಗದ ಶ್ರೀಕೃಷ್ಣ ವೇಷ ಅಲಂಕರಿಸಲಾಗಿತ್ತು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಜ್ಯೇಷ್ಠ ದೇವಿ ಸಮೇತ ಪ್ರಸನ್ನ ಶ್ರೀ ಶನೇಶ್ವರ ಸ್ವಾಮಿಯ 43ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಶ್ರೀ ಜ್ಯೇಷ್ಠ ದೇವಿ ಸಮೇತ ಪ್ರಸನ್ನ ಶ್ರೀ ಶನೇಶ್ವರ ಸ್ವಾಮಿಯ 43ನೇ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದರ್ಶನಕ್ಕೆ ಮುಂಜಾನೆಯಿಂದಲೇ ನೂರಾರು ಭಕ್ತರು ಆಗಮಿಸಿದ್ರು. ಬ್ರಹ್ಮರಥೋತ್ಸವವು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಜಾನಪದ ಕಲಾ ತಂಡಗಳು ರಥೋತ್ಸವಕ್ಕೆ ಮೆರುಗು ತಂದವು. ಇನ್ನು ಇದೇ ವೇಳೆ ಅರ್ಚಕರಾದ ಶ್ರೀಹರಿ ಮಾತನಾಡಿ, ಬೆಳಗಿನಿಂದ ಶ್ರೀ ಶನೇಶ್ವರ ಸ್ವಾಮಿಗೆ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಎಂದು ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಇಂದು ಬ್ರಹ್ಮರಥೋತ್ಸವದ ಪ್ರಯುಕ್ತ 43ನೇ ಬ್ರಹ್ಮೋತ್ಸವ ಜರುಗಿದ್ದು, ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ಗೋಮಾಲ ಸೇವೆಗಳು ಜರುಗಿರುತ್ತದೆ. ಇವತ್ತು ಬ್ರಹ್ಮರಥೋತ್ಸವ 1 ಗಂಟೆಗೆ ಪ್ರಾರಂಭವಾಗಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಯಂಕಾಲ ಹಾಗೆ ಭಜನೆ ಕಾರ್ಯಕ್ರಮಗಳು ಇರುತ್ತದೆ. ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ನಿಮ್ಮ ಹೆಸರು ಸ್ವಾಮಿ? ಶ್ರೀಹರಿ ಸ್ವಾಮಿಗಳು.
ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮಂಡಳಿಯ ಅಶ್ವತ್ಥನಾರಾಯಣ ಶೆಟ್ಟಿ ಮಕ್ಕಳಾದ ಸುರೇಶ್ ಕುಮಾರ್, ಮಂಜುನಾಥ್, ನವೀನ್, ಸೂರ್ಯನಾರಾಯಣ ಶೆಟ್ಟಿ ಮಕ್ಕಳಾದ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದ್ದೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ ಎಐಸಿಟಿಇ, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು ವಿಟಿಯು, ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಿಷನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಂಬಿಎ ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ.
ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555, ಕುಲಸಚಿವರು 9901653915. ಮ್ಯಾಟ್ರಿಮೋನಿ ವೆಬ್ಸೈಟ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪುರುಷರಿಗೆ ಗಾಳ ಹಾಕುತ್ತಿದ್ದ ಆಕೆ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಲಕ್ಷ ಹಣ ಹಾಗೂ ಚಿನ್ನಾಭರಣ ಪಡೆದು ಎಸ್ಕೇಪ್ ಆಗುತ್ತಿದ್ದಳು. ಆದರೆ ಈಗ ಮಾಡಿದ ಕೆಲಸಕ್ಕೆ ಜೈಲು ಪಾಲಾಗಿದ್ದಾಳೆ. ಅಷ್ಟಕ್ಕೂ ಆಕೆ ಯಾರು, ಆಕೆಯ ಹಿನ್ನೆಲೆ ಏನು ಅಂತೀರಾ? ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಮದುವೆಗೆ ಅಂತ ಹುಡುಗಿ ನೋಡುತ್ತಿದ್ದರೆ ಎಚ್ಚರದಿಂದಿರಿ. ಯಾಕಂದರೆ ಮ್ಯಾಟ್ರಿಮೋನಿ ಓಪನ್ ಮಾಡುವುದಕ್ಕೂ ಮುನ್ನ ಈಕೆಯ ಫೋಟೋವನ್ನು ಒಮ್ಮೆ ನೋಡಿಬಿಡಿ. ಈಕೆಯ ಹೆಸರು ಕೋಮಲ, ಮೂಲತಃ ಶಿವಮೊಗ್ಗದವಳು. ಗಂಡ KPTCLನಲ್ಲಿ ನೌಕರನಾಗಿ ಮೃತಪಟ್ಟಿದ್ದಾನೆ. ಈಕೆ ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಹೊಂದಿದ್ದು ಮದುವೆ ಮಾಡಿಕೊಳ್ಳಲು ಅಂತ ಗಂಡಸರನ್ನು ಹುಡುಕುತ್ತಿದ್ದಾಳೆ. ಈಕೆಯ ಮೈಮಾಟ ಮತ್ತು ಮಾತಿಗೆ ಮರಳು ಹೋಗಿ ಸೋತ್ರೆ 3 ನಾಮವೇ ಫಿಕ್ಸ್. ಹೀಗೆ ಈಕೆಗೆ ಮರುಳಾಗಿ ಲಕ್ಷ ಹಣ ಚಿನ್ನವನ್ನು ಕಳೆದುಕೊಂಡವರು ಒಬ್ಬರಲ್ಲ ಇಬ್ಬರಲ್ಲ, ಮದುವೆ ಮಾಡಿಕೊಳ್ಳುವುದಾಗಿ ಆಮಿಷ ಒಡ್ಡಿ ಹಲವರಿಗೆ ವಂಚನೆ ಮಾಡಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಲಾಸ್ಟ್ ವೀಕ್ ಒಂದು ಸೈಬರ್ ಫ್ರಾಡ್ದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆ ಕಂಪ್ಲೇಂಟಲ್ಲಿ ಫರಿಯಾದಿ ಈ ಥರ ದೂರು ಕೊಟ್ಟಿದ್ದಾರೆ ಕೆ ಅವರು ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ, ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಒಂದು ಪ್ರೊಫೈಲ್ ರೆಡಿ ಮಾಡಿ ಸರ್ಚ್ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಬಗ್ಗೆ. ಸೊ ಆ ಟೈಮ್ಗೆ ಅವ್ರ ಜೊತೆಗೆ ಒಂದು ಆನ್ಲೈನ್ ವೆಬ್ಸೈಟಲ್ಲಿ ಕನೆಕ್ಟ್ ಆಗಿದೆ ಒಬ್ಬರು ಲೇಡಿ. ಆ ಲೇಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸಿಂದ ತಗೊಂಡು ಅವ್ರ ಜೊತೆ ಮೋಸ ಮಾಡಿದ್ದಾರೆ. ಇನಿಷಿಯಲಿ ಇವರು ಸಿನ್ಸ್ ಅವ್ರದ್ದು ಏಜ್ ಆಗಿದೆ, ಸೊ ಈ ಥರ ಅವರು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಕಿ ಏಜ್ ನೋ ಬಾರ್, ಕಾಸ್ಟ್ ನೋ ಬಾರ್ ಈ ಥರ. ಸೊ ಅದೇ ಥರ ಆ ಲೇಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಕಿ ಅವ್ರದ್ದು ಕೂಡ ಏಜ್ 35 ಇಯರ್ಸ್ ಇದೆ, ಹಸ್ಬೆಂಡ್ದು ಡೆತ್ ಆಗಿದೆ, ಮಕ್ಕಳು ವಗೇರೆ ಯಾರೂ ಇಲ್ಲ. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಇವ್ರದ್ದು ಈ ಥರ ಚಾಟಿಂಗ್ ವಗೇರೆ ಮತ್ತು ಫೋನ್ ಕಾಲ್ಸ್ ವಗೇರೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿನ ಆದಮೇಲೆ ಕಾನ್ಫಿಡೆನ್ಸ್ ಇಂದ ತಗೊಂಡು ಅವ್ರಿಗೆ ಈ ಥರ ತಿಳಿಸಿದ್ದಾರೆ ಕಿ ನಮ್ಮ ಹಸ್ಬೆಂಡ್ ಡೆತ್ ಆದಮೇಲೆ ಅವ್ರದ್ದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, 6 ಕೋಟಿ ದುಡ್ಡಿದೆ. ಅದು ಟ್ಯಾಕ್ಸ್ ಕಾರಣ ಬಗ್ಗೆ ಎಲ್ಲ ಬ್ಲಾಕ್ ಆಗಿದೆ, ಫ್ರೀಸ್ ಆಗಿದೆ ಅಕೌಂಟ್, ನಮಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ದುಡ್ಡು ಬೇಕು. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಥರ ಅವರು ಯಾವಾಗ ಈ ಥರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ದುಡ್ಡು, ಆಮೇಲೆ ಅವ್ರ ಜೊತೆಗೆ ಎಲ್ಲ ಕಾಂಟ್ಯಾಕ್ಟ್ ಕ್ಲೋಸ್ ಮಾಡಿದ್ದಾರೆ. ಏನು ಚಾಟಿಂಗ್ ವಗೇರೆ ಇದೆಯಾ, ಮೊಬೈಲ್ ನಂಬರ್ ವಗೇರೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾವುದು ಕಾಂಟ್ಯಾಕ್ಟ್ ಆಗಿಲ್ಲ ಆದಮೇಲೆ. ಸೊ ಈ ಕಂಪ್ಲೇಂಟ್ ತೊಗೊಂಡು ನಮ್ಮ ಹತ್ರ ಬಂದಿದ್ದಾರೆ ಗೌರಿಬಿದನೂರಿಂದ ಫರಿಯಾದಿ. ಸೊ ಅವ್ರದ್ದು ಕಂಪ್ಲೇಂಟ್ ಸೆನ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಟೈಮ್ಗೆ ನಮಗೆ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತು IP ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಕಿ ಇದು ಈ ಥರ ಫಸ್ಟ್ ಕೇಸ್ ಇಲ್ಲ ಆ ಲೇಡಿದು, ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಈ ಥರ 3 ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಕಿ ಈ ಲೇಡಿದು ಇನ್ವಾಲ್ವ್ಮೆಂಟ್ ಇದೆ 3 ಕೇಸಲ್ಲಿ. ಒಂದು ಕೇಸ್ ಗುಜರಾತಲ್ಲಿ ರಿಜಿಸ್ಟರ್ ಆಗಿದೆ, ಒಂದು ಬೆಂಗಳೂರಲ್ಲಿ ರಿಜಿಸ್ಟರ್ ಇದೆ. ಈಗ ಕೂಡ ಇದು ಈ ನ್ಯೂಸ್ ನೋಡಿ ಪಬ್ಲಿಕ್ ಕೂಡ ಸುಮಾರು ಜನ ಫೋನ್ ಮಾಡಿದ್ದಾರೆ. 2 ಜನ ಈಗ ಫೋನ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ, ಹೇಳ್ತಾರೆ ಕಿ ನಮ್ಮ ಜೊತೆ ಕೂಡ ಸೇಮ್ ಆಗಿದೆ. ಸೊ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಿ ಬೇರೆ ಯಾರ್ಯಾರ ಜೊತೆ ಈ ಥರ ಸೇಮ್ ಲೇಡಿಯಿಂದ ಆಗಿದೆ. ಬೆಂಗಳೂರಲ್ಲಿ ಯಾವ ಊರು ಕೋಮಲಿ ಅನ್ನೋರು, ಬೆಂಗಳೂರಲ್ಲಿ ಯಾವ ಊರು ಅವರು ನೋಡಿ, ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ನಾವು. ಬಾಡಿಗೆ ಮನೆ ಇದೆ HSR ಲೇಔಟಲ್ಲಿ. ಸೊ ಬೇರೆ ಏನು ಪರ್ಮನೆಂಟ್ ಅಡ್ರೆಸ್ಸಸ್ ವಗೇರೆ ಇದೆ, ಬೇರೆ ID ಕಾರ್ಡ್ಸಲ್ಲಿ ಏನು ಪರ್ಮನೆಂಟ್ ಅಡ್ರೆಸ್ ವಗೇರೆ ಇದೆ, ಅದು ಎಲ್ಲ ನಾವು ಸರ್ಚ್ ಮಾಡ್ತೀವಿ. ಸರ್, ಈಗ ದುಡ್ಡು ವಸೂಲಿ ಮಾಡಿ ಏನು ಮಾಡ್ತಿದ್ರು ಸರ್?
ಯಾವ ರೀತಿ ಬಳಸ್ಕೊಳ್ತಿದ್ಲು, ಏನು ಮೋಜು ಮಸ್ತಿ ಮಾಡ್ತಿಲ್ಲ ಅಥವಾ? ನೋಡಿ, ಅವ್ರದ್ದು ಫ್ಯಾಮ್ಲಿ ಆ್ಯಕ್ಚುಲಿ ಈ ಥರಕ್ಕೆ ಹಸ್ಬೆಂಡು ಡೆತ್ ಆಗಿದೆ 2017. ಅವರು ಏನಾದರೂ ಪ್ರೈವೇಟ್ ಜಾಬ್ ಥರ ಮಾಡ್ತಾ ಇದ್ದಾರೆ. ಅವ್ರದ್ದು ಡೆತ್ ಆಗಿದೆ. ಆಮೇಲೆ ಇವ್ರದ್ದು 2 ಜನ ಮಕ್ಕಳು ಕೂಡ ಇದೆ. ಸೊ ಮೇ ಬಿ ಇದು ಎಲ್ಲ ದುಡ್ಡು ವಸೂಲಿ ಮಾಡಿ ಇವರು ಲಕ್ಸುರಿಯಸ್ ಲೈಫ್ ಸ್ಟೈಲ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಇವರಿಂದ ಆ್ಯಪಲ್ ಐಫೋನ್, ಆ್ಯಪಲ್ ವಾಚ್ ಈ ಥರ ಎಕ್ಸೆಸರೀಸ್ ಕೂಡ ಸೀಸ್ ಆಗಿದೆ. ಸೊ ಅದೇ ಬೇಸಿಕ್ಲಿ ಡೇ ಟು ಡೇ ಲೈಫಲ್ಲಿ ಲಕ್ಸುರಿಯಸ್ ಆ್ಯಕ್ಟಿವಿಟೀಸಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಈ ದುಡ್ಡಿಗೆ. ಈಗ ನಮ್ಮ ಕೇಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಟೋಟಲ್ 3 ಜನ ಸಿಕ್ಕಿದೆ. ಬಟ್ ಈಗ ಕಂಟಿನ್ಯೂಸ್ ಆಗಿ ಕೂಡ ಇನ್ಫಾರ್ಮೇಷನ್ ಬರ್ತಾ ಇದೆ. 2 ಜನ ಬೆಳಿಗ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರಿಗೆ ಈ ಥರ ಇನ್ಫಾರ್ಮೇಷನ್ ಸಿಗುತ್ತೆ ಈ ಥರ ನಮಗೆ ಪತ್ತೆ ಆಗಿದೆ. ಸೊ 2 ಜನ ನಮಗೆ ಹೇಳ್ತಾ ಇದ್ದಾರೆ ಸರ್ ನಮ್ಮ ಜೊತೆ ಕೂಡ ಸೇಮ್ ಆಗಿದೆ. ಸೊ ನಾವು ಕನ್ಫರ್ಮ್ ಮಾಡ್ತೀವಿ ಇದೇ ಲೇಡಿಯಿಂದ ಈ ಥರ ಆಗಿದೆ ಅಥವಾ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಮೂಲದ ಫಾರ್ಮಾಸಿಸ್ಟ್ ರಾಘವೇಂದ್ರ ಎನ್ನುವವರನ್ನು ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಅವರಿಂದ 7.5 ಲಕ್ಷ ರೂಪಾಯಿ ಹಣ ಪೀಕಿದ್ದಾಳೆ. ಹಣ ಅಕೌಂಟ್ಗೆ ಬರುತ್ತಿದ್ದಂತೆ ಅವರ ಫೋನ್ ನಂಬರ್ಗಳನ್ನು ಬ್ಲಾಕ್ ಮಾಡಿ ಜೂಟಾಗುತ್ತಾಳೆ. ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ಚಿಕ್ಕಬಳ್ಳಾಪುರ ಸೈಬರ್ ಠಾಣಾ ಪೊಲೀಸರು ಮದನಾರಿ ಕೋಮಲಳನ್ನು ಬಂಧಿಸಿ ವಿಚಾರಣೆ ನಡೆಸಿದರೆ ಮದುವೆ ಮಾಡಿಕೊಳ್ಳುವುದಾಗಿ ಆಮಿಷ ಒಡ್ಡಿ ಪುರುಷರನ್ನು ವಂಚಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾಳೆ. ನಮ್ಮ ಫಿರ್ಯಾದಿ ಯಾರು ಇದೆ ಅವರದು ಕೂಡ ವಯಸ್ಸು ಜಾಸ್ತಿ ಆಗಿದೆ. ಸೊ ಅವರು ಕೂಡ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಅದೇ ಥರ ಪ್ರೊಫೈಲ್ ರೆಡಿ ಮಾಡಿದ್ದೀರಾ, ಏಜ್ನೋ ಬಾರ್, ಕಾಸ್ಟ್ನೋ ಬಾರ್ ಈ ಥರ. ಸೊ ಆ ಲೇಡಿ ಕೂಡ ಅದೇ ಥರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾನ್ಫಿಡೆನ್ಸ್ ತಗೊಂಡಿದ್ದಾರೆ ಅವ್ರದ್ದು ನಮ್ಮ ಮೊದಲೇ ಮ್ಯಾರೇಜ್ ಆಗಿದೆ, ಅದು ಹಸ್ಬೆಂಡು ಡೆತ್ ಆಗಿದೆ, ಮಕ್ಕಳು ಯಾರೂ ಇಲ್ಲ, ಪೇರೆಂಟ್ಸ್ ಯಾರೂ ಇಲ್ಲ, ಮತ್ತು ಅವ್ರಿಗೆ ಇದು ಅವ್ರ ಹತ್ರ ದುಡ್ಡಿದೆ ಅದು ಕೂಡ ಪ್ರಲೋಭನೆ ಕೊಟ್ಟಿದ್ದಾರೆ. ನಮ್ಮ ಹತ್ರ 6 ಕೋಟಿ ದುಡ್ಡಿದೆ, ಅದು ಬ್ಲಾಕ್ ಆಗಿದೆ, ಟ್ಯಾಕ್ಸ್ ಪೇ ಮಾಡಿಲ್ಲ ನಾವು ಈ ಕಾರಣ ಬಗ್ಗೆ. ಸೊ ಈ ಥರ ಅವ್ರದ್ದು ಮಾಡಸ್ ಆಪರೇಂಡ್ ಇದೆ. ಇನ್ನು ಬೆಂಗಳೂರಿನ ತಾವರೆಕೆರೆ ಮೂಲದ ಮಧುಸೂದನ್ ಎನ್ನುವವರನ್ನು ಸಹ ಮದುವೆಯಾಗಿ ಆತನಿಂದ 10 ಲಕ್ಷ ರೂಪಾಯಿ ಹಣ, ಚಿನ್ನಾಭರಣ ಲಪಟಾಯಿಸಿದ್ದಾಳೆ. ಬೆಂಗಳೂರಿನ ಉದ್ಯಮಿ ನಾಗರಾಜ್, ಕುಂದಾಪುರದ ರಾಘವೇಂದ್ರ, ಗೌರಿಬಿದನೂರಿನ ರಾಘವೇಂದ್ರ ಎಲ್ಲರಿಗೂ 3 ಪಂಗನಾಮ ಹಾಕಿದ್ದಾಳೆ. ಇನ್ನು ಇಬ್ಬರಿಗೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿ ಆಮಿಷ ಒಡ್ಡಿದ್ದಳು. ಅಷ್ಟರಲ್ಲೇ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆಯ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಶನಿವಾರ ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಅಪಾರ ಸಂಖ್ಯೆಯ ಭಕ್ತರ ಸಮೂಹದಲ್ಲಿ ನೆರವೇರಿತು. ಸ್ವಾಮಿಯ ರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಮುಜರಾಯಿ ಇಲಾಖೆ ಮತ್ತು ಗುಡಿಬಂಡೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರ ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ, ಕೃಷ್ಣ ಗಂಧೋತ್ಸವ ಮತ್ತು ಬ್ರಹ್ಮರಥೋತ್ಸವಕ್ಕೆ ವಸಂತ ಸೇವೆ ನೆರವೇರಿದ ಬಳಿಕ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸಿ ಹೋಮ, ಹವನ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ರಥವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ರಥೋತ್ಸವಕ್ಕೆ ಬಂದಿದ್ದ 100 ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮವನ್ನು ಜಪಿಸುತ್ತಾ ರಥವನ್ನು ಎಳೆದು ದೇವರ ದರ್ಶನವನ್ನು ಪಡೆದರು. ಬ್ರಹ್ಮರಥವು ಪಟ್ಟಣದ ಮಾರುತಿ ವೃತ್ತದಿಂದ ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದವರೆಗೆ, ಬಳಿಕ ಸಂಜೆ ಮಾರುತಿ ವೃತ್ತದವರೆಗೆ ಎಳೆದು ನಿಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಹೂವು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಸಿಗ್ಬತುಲ್ಲಾ, ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು. ಎನ್.ವಿ. ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ.
ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NS7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555 DDMT, pure, strong, super bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರಾವಣ ಮಾಸದ ಕೊನೆಯ ಶನಿವಾರದ ಪ್ರಯುಕ್ತ ಮಾಲೂರಿನ ಚಿಕ್ಕ ತಿರುಪತಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರಾವಣ ಮಾಸದ ಕಡೆಯ ಶನಿವಾರ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು. ವಿಶೇಷವಾಗಿ ಭಕ್ತರು ಬೆಳಿಗ್ಗೆಯಿಂದಲೇ ಕರ್ನಾಟಕ ಹಾಗೂ ತಮಿಳುನಾಡು ಕಡೆಯಿಂದ ಬಂದು ಸರದಿ ಸಾಲಿನಲ್ಲಿ ನಿಂತು ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆಯುತ್ತಿದ್ದ ದೃಶ್ಯಗಳು ಕಂಡುಬಂದವು. ಬೆಳಿಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ಅವನದಂತಹ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಇವತ್ತೇನು ವಿಶೇಷ? ಹೋಬಳಿ ಗ್ರಾಮ ಚಿಕ್ಕ ತಿರುಪತಿ ಅಂತ ಇಲ್ಲಿ ಸ್ವಾಮಿ 15 ಪ್ರತಿಷ್ಠಾಪನೆಯಲ್ಲಿ ಭಕ್ತರಿಗೆಲ್ಲ ದರ್ಶನ ಕೊಡ್ತಾ ಇದ್ದಾರೆ. ಪ್ರಸನ್ನ ವೆಂಕಟೇಶ್ವರ ಅಂತ ಹೆಸರು. ಮಹಾಲಕ್ಷ್ಮಿ ಸಮೇತವಾಗಿ ಸ್ವಾಮಿ ನೆಲೆಸಿರುತ್ತಾರೆ. ವಿಶೇಷ ಏನಂದರೆ ಈ ಶ್ರಾವಣ ಮಾಸದಲ್ಲಿ ಕೊನೆಯ ವಾರ ತುಂಬ ಲಕ್ಷಾಂತರ ದೇವರು ಬಂದು ಸ್ವಾಮಿ ದರ್ಶನ ಪಡೆದು ಬಯಸ್ತಾ ಇದ್ದಾರೆ. ಅಭಯ ತೀರ್ಥವನ್ನು ರಕ್ಷಣೆ ಮಾಡಿ ಊಟ ಮಾಡೋದು ಹಾಗೂ ಈ ಸರ್ಕಾರ ಅನುಗ್ರಹ ಇಲಾಖೆಯವರು ಕೊನೆಯ ವಿಶೇಷವಾದಂಥ ವ್ಯವಸ್ಥೆ ಪ್ರಸಾದವನ್ನು ದೇವಸ್ಥಾನದ ವಿತರಣೆ ಮಾಡಲಾಗಿದೆ. ಸ್ವಾಮಿ ಆರೋಗ್ಯ. NM ಸುರೇಶ್, MMTV ನ್ಯೂಸ್, ಕೋಲಾರ. ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ಶನಿವಾರ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿತ್ತು. ಬೆಳಗ್ಗೆಯಿಂದಲೇ ಸಾರ್ವಜನಿಕರು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಸ್ಥಾನಗಳಲ್ಲಿ ದರ್ಶನ ಪಡೆದರು. ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಒಳಭಾಗವನ್ನು ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪಂಕ್ತಿ ಭೋಜನ ಮಾಡಲಾಗಿತ್ತು.
ನೋಡಿ ಅವ್ರ ಊಟ ಬೇರೆ ಸ್ವಲ್ಪ ಊಟ 6 ಗಂಟೆಯಿಂದ 9 ಗಂಟೆವರೆಗೂ ಮಹಾಮಂಗಳಾರತಿ ವಿಶೇಷ ಪೂಜೆ ಆಗಿದೆ. 9 ಗಂಟೆಯಿಂದ ಊಟ ದೇವದ ಪ್ರಸಾದ ನಡೀತಾ ಇದೆ. ಈಗ ಟೈಮ್ ಒಂದು 2 ಗಂಟೆ ಆಗಿದೆ. ಮಳೆನೂ ನಮಗೆ ಇದು ಕೊಡ್ತು, ಸಂತೋಷದಿಂದ. ಮಳೆಯಿಂದ ಬಂದಿಲ್ಲ, ನಮಗೆ ತೊಂದರೆ ಆಗಿಲ್ಲ. ಶನಿಮಾತ್ಮ ಆಶೀರ್ವಾದದಿಂದ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಒಂದು 2,000 ಜನ ಊಟ ಮಾಡಿದ್ದಾರೆ. ಇನ್ನೂ 1,500-2,000 4,000 ಜನ ಗಂಟೆ ರೀಚ್ ಆಗುವಂಥ ಮೂಮೆಂಟ್ ಇದೆ. ಹಿಂಗೆ ಶನಿಮಾತ್ಮನ ಆಶೀರ್ವಾದ ಇದೆ. ಬರೋ ವರ್ಷನೂ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಸಂತೋಷದಿಂದ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗೋವಿಂದರೆಡ್ಡಿ, ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ, ಕುಮಾರ್, ಕುಂಡಿಗಡ್ಡೆ ಲಕ್ಷ್ಮಣ್, ಸಲೀಂ ಅಲಿಯಾಸ್ ಅಲು ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವನ್ ಆಸ್ಪತ್ರೆಯ ವೃತ್ತದ ಬಳಿ ನಾವು ಪೊಲೀಸರು ಅಂತ ಹೇಳಿ ಕಳ್ಳೂರು ಗ್ರಾಮದ ವೃದ್ಧೆ ಲಕ್ಷ್ಮಮ್ಮನನ್ನು ನಂಬಿಸಿ ಮಾಂಗಲ್ಯ ಸರ ತೆಗೆದು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳಿ ವೃದ್ಧೆ ಕತ್ತಿನಿಂದ ಸರ ತೆಗೆಸಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ಯಾಮಾರಿಸಿ ಬ್ಯಾಗ್ ಕಟ್ಟಿ ಹಾಕಿ ವೃದ್ಧೆಯ ಕೈಗೆ ಕಟ್ಟಿದ್ದು, ವೃದ್ಧೆ ಪರಿಚಯಸ್ಥರ ಅಂಗಡಿ ಬಳಿ ಹೋಗಿ ಬ್ಯಾಗ್ನಲ್ಲಿ ನೋಡಿದಾಗ ಕಳ್ಳರಿಂದ ಮಾಂಗಲ್ಯ ಸರ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಸ್ಥಳೀಯರು ಘಟನೆ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವ ಶ್ರೀನಿವಾಸಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸರವನ್ನ ಕಳೆದುಕೊಂಡ ವೃದ್ಧೆ ಮಾತನಾಡಿ, ಪೊಲೀಸರೆಂದು ನಂಬಿಸಿ ಈ ರೀತಿ ಮಾಡಿದ್ದಾರೆ. 40 ಗ್ರಾಂ ಮಾಂಗಲ್ಯ ಸರ, 6.5 ಗ್ರಾಂ ತಾಳಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ನಂಬಿಸಿ ಮೋಸ ಮಾಡಿ ಕಳ್ಳತನ ಮಾಡಿದ್ದಾರೆ. ಅಂದಾಜು 3 ಲಕ್ಷ ಬೆಲೆ ಬಾಳುವ ಮಾಂಗಲ್ಯ ಹಾಗೂ ಸರ ಕಳ್ಳತನವಾಗಿದ್ದು, ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಮನವಿ ಮಾಡಿದ್ದಾರೆ. మా పోలీసులు నన్నంతా దొంగతనమా ఈ వీటిలో ఇది తెలీదా నాకు తెలియదు సార్ అంటే నేను పోలీసు వాడమ్మా ఏం ఎదుర్కోవద్దు నువ్వు ఎదుర్కోవద్దు ఏమి ఎదుర్కోలేదు సార్ అంటే అని ఇంకా సైన్ తీసి బ్యాగ్లకు పెట్టుకుందువా తీసి బ్యాగ్లకు పెడతాను అంటే ఆ పేపర్ కొట్టినావు ఆ పేపర్ ఎత్తుకొని ఆ పేపర్లకు పెట్టిరా ఈ బ్యాగ్లకు పెట్టేవాళ్ళకంటే ఇట్లా పెట్టిరా అని ఇంకా ఆమె పెట్టినారు కదా ఈ ప్యాకెట్ ఉండే ఈ ప్యాకెట్ ఉంటే దాన్ని తీసి చూసిరే దాంట్లో ఒక 100-200 రూపాయలు ఉండే ఏమి లేదు దాంట్లో అంటే నీకు బార్లీ తీసిందిగా ఇంకా పెట్టేసిసే ఇట్లా కట్టేసిస్తే వాళ్ళు చేసిన పని చెప్తాను ఇట్లా పెట్టుకోవచ్చు అని చెప్పరే కానీ లేదంటే నాకు అట్టి ఇట్లా పెట్టుకోమని అనుకున్నాను చిదాయ అన్నంకేం చేసి ఆ లైట్ కంసరిగా పోయి ఆ ప్యాకెట్ సరిగా కూర్చొని తీసి పుడుకులాడుతుంది లేదు సిక్కులా అన్నంక మా ఊరోళ్ళు అంగడి తక్కుపోయి కుబురిచ్చి అంతా చూస్తే లే ఆ ఊడు వీళ్ళకి చెప్తే మా చిన్నోళ్ళకి నలుగురు ఉండ్రే ఏం చెప్పలేనమ్మా అయింది అది ఇవిడే వయసుకొద్దా ఎవరు మీ పేరు మీ ఊరు మీ పేరు కల్లూరు పేరు వెంకటలక్ష్మమ్మ మీ యజమాని పేరు చౌదరి NM ಸುರೇಶ್ MMTV ನ್ಯೂಸ್ ಶ್ರೀನಿವಾಸಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಗೆ ಚಿಂತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ತುಂಬಿಕೊಂಡು ಸಾಗಿಸುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿವೆ. ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ 3ಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದು ಎಂಬ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸುತ್ತಿದ್ದಾರೆ. ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ. ಇಂತಹ ದಾಖಲೆ ಇಲ್ಲದ ಹಾಗೂ ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಸಂಭವಿಸಿದರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ. ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಇಂತಹ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮ ವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸರ್ ಅವರಿಗೆ ಸಹಾಯ ಪ್ರದೇಶ ಸಾರಿಗೆ ಅಧಿಕಾರಿ ಇದರಿಂದ
ಇಂಥ ಬೆಂಗಳೂರು ಹಾಸನ ಕರ್ನಾಟಕ ರಾಷ್ಟ್ರ ತಾಲೂಕು ಜಿಲ್ಲಾಂಶ ಮೊಬೈಲ್ ನಂಬರ್ ಇಲಾಖೆ ಮಾನ್ಯರೇ ವಿಷಯ ಅಗತ್ಯವಂತೆ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ಸಾಗುತ್ತಿದ್ದ ಬಗ್ಗೆ ಈ ಮೂಲಕ ವಿಷಯಕ್ಕೆ ಸಂಬಂಧಿಸಿ ಏನು ತಿಳಿಸಿದ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗುತ್ತಿದ್ದಾರೆ. ಪ್ರಾಣಿಗಳನ್ನು ಕಂಡು ಬರುತ್ತಿಲ್ಲ. ಸರ್ಕಾರ ಆಟೋಗಳಲ್ಲಿ ಕಡ್ಡಾಯವಾಗಿ 3ಕ್ಕಿಂತ ಹೆಚ್ಚು ಜನರನ್ನು ಸಾಗಿಸಬಹುದು ಎಂಬ ನಿಯಮಗಳನ್ನು ಗಾಡಿಗೆ ತೋರಿದನು ತಮಗೆ ಇಷ್ಟ ಬಂದಾಗೆ ಶಾಲಾ ಮಕ್ಕಳನ್ನು ತೊಂದರೆಗೆ ಅಡ್ಡಗಟ್ಟಿ ಹಾಗಾಗಿ ಅತಿ ವೇಗದ ಸಂಚರಿಸಿದ್ದಾರೆ. ಈ ಆಟೋಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ. ಇಂತಹ ದಾಖಲೆಗಳು ಹಾಗೂ ಸದಸ್ಯರ ಆಟೋಗಳಿಗೆ ಅನಾಹುತಗಳನ್ನು ಸಂಬಂಧಿಸಿದ ಮಕ್ಕಳ ಪ್ರಾಣಕ್ಕೆ ಕೊಟ್ಟು ಬರುವುದನ್ನು ಗ್ಯಾರಂಟಿ. ಅದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳಿಂದ ಆಟೋಗಳಿಗೆ ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಳಿಗೆ ಅಂತ ಕ್ರಮ ವಹಿಸಬೇಕು. ಮುಂದೆ ಆಗಬಾರದು ಅನಾಹುತಗಳನ್ನು ತಪ್ಪಿಸಿ ಕ್ರಮ ಕೈಗೊಳ್ಳಬೇಕಾದ ಕರವೇ ವಿನಂತಿಸುತ್ತೇನೆ. ದರ್ಶನ ಮಾಡಿರ್ತಕ್ಕಂಥ ಒಳ್ಳೆ ಭಾವಚಿತ್ರಗಳು ಹಾಕ್ಕೊಂಡು ಮೀಟೇನು ತುಂಬ ದೂರದಿಂದ ಸಂಚಾರ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಆಟೋ ಚಾಲಕರು ಒಂದು ನಿಗದಿಪಡಿಸಬೇಕಾಗುತ್ತೆ. ಒಂದು 50 ರೂಪಾಯಿ ಇರೋ ಜಾಗದಲ್ಲಿ 100 ರೂಪಾಯಿ ಕೇಳ್ತಾರೆ. ಹಂಗಾಗಿ ಅದು ಮೀಟರ್ ಬಡ್ಡಿ ದರದಲ್ಲೇ ಅವರು ನಿಗದಿಪಡಿಸಿ ಸ್ವಚ್ಛತೆಯಾಗಿ ಜನಗಳನ್ನು ಸೇವೆ ಮಾಡಬೇಕಾಗಿ ಇದು ತಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ಕೂಡಲೇ ಅದಕ್ಕೊಂದು ಗಮನ ತಂದು ನೀವು ನಮಗೆ ನ್ಯಾಯ ಒದಗಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅಫೀಸ್, ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ, ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ರಾಜು, ಖಾದರ್ ವಾಲಿ, ಕಾರ್ತಿಕ್ ಬಿಎಸ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿಯ ಆವಲ ಬೆಟ್ಟದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀದೇವಿಯ ವಿವಾಹವಾದ ಸ್ಥಳ ಅಂತಾಲೆ ಪ್ರಖ್ಯಾತಿ ಹೊಂದಿರುವ ಶಕ್ತಿ ಸ್ಥಳ ಆವಲ ಬೆಟ್ಟ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಲಕ್ಷ್ಮೀದೇವಿಗೆ ಶ್ರಾವಣ ಮಾಸದ ಕೊನೆಯ ಶನಿವಾರ ದೇವರಿಗೆ ರೇಷ್ಮೆ ವಸ್ತ್ರ ಸಮರ್ಪಣೆ ಮಾಡಿ ತೋಮಾಲ ಸೇವೆ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ವಿವಿಧ ಸ್ಥಳಗಳಿಂದ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಬನ್ನಿ ಈ ಕಡೆ ಬನ್ನಿ. ಆಧಾರ್ ಬೇಗ ಹೆಸರು ನಾಗಲಕ್ಷ್ಮಿ ಅಂತೇಳಿ. ಶಿವಮೊಗ್ಗದವ್ರು ಮೂಲತಃ ಬೆಂಗಳೂರಲ್ಲಿ ಇದ್ದೀವಿ. ಇವಾಗ ನಾವು ಮದುವೆ ಆಗಿ 35 ವರ್ಷ ಆಯಿತು. 35 ವರ್ಷದಿಂದಲೂ ಬರ್ತಾನೆ ಇದ್ದೀವಿ. ವರ್ಷ ಶ್ರಾವಣ ಮಾಸದಲ್ಲಿ ಬರ್ತಿದ್ದೀವಿ. ಮೊದಲಿಂದ ನಮ್ಮ ಅತ್ತೆ ಅವರೆಲ್ಲ ಶ್ರಾವಣ ಮಾಸದಲ್ಲೇ ಬರ್ತಾ ಇದ್ದಿದ್ದು. ಹಂಗಾಗಿ ಶ್ರಾವಣ ಮಾಸದಲ್ಲಿ ಬರ್ತೀವಿ. ಮಹಾಲಕ್ಷ್ಮಿಗೆ ಮದ್ದು ತುಂಬಿ ತಂಬಿಟ್ಟು ಆರತಿ ಮಾಡಿ ದೇವರ ಆಶೀರ್ವಾದ ಪಡಿತೀವಿ. ನಾವು ಏನು ಅನ್ಕೊಂಡ್ರು ಅದನ್ನೆಲ್ಲ ನಾವು ಕಲ್ಯಾಣೋತ್ಸವಕ್ಕೆ ಮಗನಿಗೆ ಮದುವೆ ಆಗಲಿ ಅಂತ ಕಲ್ಯಾಣೋತ್ಸವ ಮಾಡಿದ್ವಿ. ಅದು ಮದುವೆ ಅಂದ್ಕೊಂಡಿದ್ದಕ್ಕೆ ಆಯಿತು. ಮದುವೆ 1 ವರ್ಷ ಆಯಿತು ಮದುವೆ ಆಗಿ. ಈಗ ಇನ್ನೊಂದು ಮಗನಿಗೆ ನೋಡ್ತಾ ಇದ್ದೀವಿ. ಅದಕ್ಕೂ ಹರ್ಸ್ಕೊಂಡು ಬಂದಿದ್ದೀವಿ. ನೆನ್ನೆಲ್ಲ ಒಳ್ಳೇದಾಗತ್ತೆ. ನೆನ್ನೆನೂ ಕಲ್ಯಾಣೋತ್ಸವ ಮಾಡಿದ್ವಿ ನಾವು. ದೀಪಗಳೆಲ್ಲ ಬೆಳಗ್ತೀರಾ? ತಂಬಿಟ್ಟು ಆರತಿ ಮಾಡ್ತೀವಿ. ಅದು ಕೆಲವರು ವಿಶೇಷತೆ ಅಂದರೆ ನರಸಿಂಹಸ್ವಾಮಿಗೆ ಬೆಲ್ಲದ ಆರತಿ ಇಲ್ಲ ತಂಬಿಟ್ಟು ಆರತಿ ಮಾಡ್ತಾರೆ. ಹಂಗಾಗಿ ಅದನ್ನ ಪ್ರತಿ ಶ್ರಾವಣ ಮಾಸದಲ್ಲಿ ಬರ್ತೀವಿ. ಪ್ರತಿ ಶನಿವಾರ ಇಲ್ಲ ಹಂಗೇನಿಲ್ಲ. ಶ್ರಾವಣ ಮಾಸ 4 ವಾರದಲ್ಲಿ ಯಾವ್ದಾದ್ರು ಒಂದು ಶನಿವಾರ ಬರ್ತೀವಿ. ಬಂದು ದೇವ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು. ನಾವು 50 ವರ್ಷದಿಂದ ಬರ್ತಿದ್ದೀವಿ. ನಾವು ಶಿವಮೊಗ್ಗದವರು ಮೂಲತಃ. ನಮ್ಮ ಮನೆ ದೇವರು. ಹಂಗಾಗಿ ನಾವು ವರ್ಷ ಪ್ರತಿ ವರ್ಷನೂ ಬರ್ತೀವಿ. ಇಲ್ಲಿ ಏನಕ್ಕೆ ಬರ್ತಾ ಇದ್ದೀರಾ? ಏನು ವಿಶೇಷತೆ ಇದೆ? ವಿಶೇಷತೆ ಅನ್ನೋದಕ್ಕಿಂತ ಮನೆ ದೇವರು ನಮ್ಗೆ ಅದೊಂದು ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಬರೋದಷ್ಟೇ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 4ನೇ ಶನಿವಾರ ಮುಜರಾಯಿ ಇಲಾಖೆಯ ವತಿಯಿಂದ ಉತ್ಸವ ಮೂರ್ತಿಗೆ ಬಂಗಾರ ಕಿರೀಟ ಧಾರಣೆ ನಡೆಯುತ್ತದೆ. ಸುವರ್ಣ ಕಿರೀಟ ಧಾರಣೆ ಮಾಡಿದ ನಂತರ ವಿಶೇಷ ಪೂಜೆ ಹಮ್ಮಿಕೊಂಡು ವಿವಿಧ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ. ಶ್ರೀ ಧೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ. ಆವಲಕೊಂಡರಾಯ ಸ್ವಾಮಿ ದೇವಾಲಯ, ಧೇನುಗಿರಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ಶ್ರಾವಣ ಮಾಸ 4 ಶನಿವಾರಗಳು ಜಾತ್ರಾ ಮಹೋತ್ಸವ. ಆ 4ನೇ ಶನಿವಾರ ಇವತ್ತಿನ ಸಹ ಭಗವಂತನಿಗೆ ವಿಶೇಷವಾಗಿ ಪಟ್ಟು ವಸ್ತ್ರ ಸಮರ್ಪಣಾ, ತೋಮಾಲ ಸೇವೆ,
ಮತ್ತು ಸ್ವಾಮಿಗೆ ಬಂಗಾರದ ಕಿರೀಟ ಧಾರಣೆ, ಉತ್ಸವ ಮೂರ್ತಿಗೆ ಬಂಗಾರದ ಸುವರ್ಣ ಕಿರೀಟ ಧಾರಣೆ ಮುಜರಾ ಇಲಾಖೆಯಿಂದ ಕಿರೀಟ ಟ್ರೆಷರಿಯಿಂದ ಬಂದು ಭಗವಂತನಿಗೆ 10:30 ಸಮಯಕ್ಕೆ ಭಗವಂತನಿಗೆ ಧಾರಣೆ ಆಗುತ್ತೆ. ಧಾರಣೆಯಾಗಿ ಸಂಜೆವರೆಗೂ ಬಂಗಾರದ ಕಿರೀಟವನ್ನು ಧರಿಸಿ ಸ್ವಾಮಿ ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ. ಇದು ಪ್ರತಿ 4ನೇ ಶನಿವಾರ ಪ್ರತಿ ವರ್ಷ ಕೂಡ ಭಗವಂತನಿಗೆ ಸ್ವರ್ಣ ಕಿರೀಟ ಧಾರಣೆಯಲ್ಲಿ ಭಗವಂತನನ್ನು ದರ್ಶನ ಮಾಡಿದ್ರೆ ಇರುವಂಥ ಎಲ್ಲ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಬೀಳ್ಪಟ್ಟು ಮನೋವ್ಯಥೆಗಳಿಂದ ದೂರವಾಗಿ ಅವರ ಜೀವನದಲ್ಲಿ ಸುಖಮಯವಾಗಿರತಕ್ಕಂಥ ಅನುಗ್ರಹವನ್ನು ಪಡಿತಾರೆ ಅಂತ ಹೇಳಿ ನಂಬಿಕೆ. ಅದರಿಂದ ಆ ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ. ಆ ಸ್ವಾಮಿಯ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ. ಇನ್ನು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಆವಲ ಬೆಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಸಾರ್ವಜನಿಕರ ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ಶ್ರೀ ಕ್ಷೇತ್ರಕ್ಕೆ ಬರುವವರು ಪರದಾಡುವಂತಾಗಿದೆ. ಏನಾದರೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸುವುದಾ ಕಾದು ನೋಡಬೇಕಾಗಿದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಎಲ್ಲೆಡೆ ಶ್ರಾವಣದ ಸಡಗರ. ತಾಲೂಕಿನ ದೇಗುಲಗಳಲ್ಲಿ ವಿಶೇಷ ಪೂಜೆ, ಗೋವಿಂದ ನಾಮಸ್ಮರಣೆಯೊಂದಿಗೆ ಮಿಂದೆದ್ದ ಭಕ್ತರು. ಗಡಿದಂನಲ್ಲಿ ಶ್ರಾವಣ ಸಂಭ್ರಮ. ಚಿನ್ನದ ಕವಚದೊಂದಿಗೆ ಕಂಗೊಳಿಸಿದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕಾಗಿ ಹರಿದು ಬಂದ ಭಕ್ತ ಸಾಗರ. ಶ್ರೀ ಶನೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ರಾಜಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ, ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ಮ್ಯಾಟ್ರಿಮೋನಿ ಮೂಲಕ ವಿವಾಹಿತ ಪುರುಷರಿಗೆ ಗಾಳ, ಲಕ್ಷ ಲಕ್ಷ ಹಣ ಪೀಕಿ ವಂಚನೆ, ಕೊನೆಗೂ ಅಂಧರಾದ ಆಪಲ್ ಆಂಟಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.